ಆಗದೆ ಇರೋರು ಕಟ್ತಾರಂತೆ, ಸೈಡ್ ತಗೊಳಕ್ ಆಗದೆ ಇರೋರು ತಗೋತಾರಂತೆ. ನಾವ್ ಈ ಪ್ಲೇಸ್ ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ದಾರಿಲಿ ಅಜ್ಜಿ ಹತ್ರ ಹೂವ ತಗೊಂಡು ನಾವಿವಾಗ ಬಂದಿದ್ದು ಭೂ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ. ಗಾಡಿ ಪಾರ್ಕ್ ಮಾಡ್ಬೇಕಾದ್ರೆ ಈ ಆಂಟಿ ಸಿಕ್ಕಿ ಏನೋ ಹೇಳಿದ್ರು, ಅದನ್ನ ನೀವು ಕೂಡ ಕೇಳಿಸ್ಕೊಳ್ಳಿ. ಇಲ್ಲಿ ಮಣ್ಣೆ ವಿಶೇಷ. ದೇವರ ಬಲ್ಭಾಗ ಕುಬೇರ ಮೂಲೆಯಲ್ಲಿ ಮಣ್ಣಿದೆ. ಮಣ್ಣು ಏನಕ್ಕೆ ತಗೊಳ್ಳೋದಂದ್ರೆ ಒಂದ್ ಸೈಡ್ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಬಿಸ್ನೆಸ್ ಅಲ್ಲಿ ಲಾಸ್ ಇದ್ರೆ, ಅಕ್ಕಪಕ್ಕ ಎಗನೆಸ್ಟ್ ಇದ್ರೆ, ಒಂದ್ ಕೋರ್ಟ್ ಕೇಸ್ ಇದ್ರೆ, ಮಕ್ಳು ಮದ್ವೆಗೆ, ಒಂದ್ ಸಂತಾನ ಇಲ್ಲ ಅಂದ್ರೆ, ನಿಮ್ದೇನೇ ಬೇಡಿಕೆ ಇದ್ರು, ಮನೆ ಕಟ್ಟೋರಿದ್ರೆ ಏನೇ ಬೇಡಿಕೆ ಇದ್ರು ದೇವರ ಬಲ್ಭಾಗ ಕುಬೇರ ಮೂಲೆಯಲ್ಲಿ ಮಣ್ಣಿದೆ. ಭೂಮಿ ನಮಸ್ಕಾರ ಮಾಡಿ ನೀವು ಒಂದೇವ್ರ ಪ್ರಾರ್ಥನೆ ಮಾಡಿ 3 ಮುಷ್ಟಿ ಮಣ್ಣು ತಗೋಬೇಕು. ತಗೊಂಡು ಟೆಂಪಲ್ ಸುತ್ತ 11 ಪ್ರದಕ್ಷಿಣೆ ಹಾಕಿ ಒಳಗಡೆ ಕೊಟ್ರೆ ಕಾಯಿ ಹೊಡೆದು ತೀರ್ಥ ಹಾಕಿ ಸಂಕಲ್ಪ ಮಾಡಿ ಮಣ್ಣನ್ನು ವಾಪಸ್ ಕೊಡ್ತಾರೆ. ಆ ಮಣ್ಣನ್ನ ಮನೆಗೆ ತಗೊಂಡೋಗಿ ಒಂದ್ ವೈಟ್ ಬಟ್ಟೆನ ಅರಿಶಿನ ಬಟ್ಟೆ ಮಾಡಿ ಕವರ್ ಅಲ್ಲಿರೋ ಮಣ್ಣನ್ನ ಬಟ್ಟೆಗೆ ಸುರಿದು ಕಟ್ಟಿಟ್ಟು ಸ್ವಾಮಿ ಫೋಟೋ ಫ್ರೀ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ ದೇವ್ರ ಮನೆ ಇಟ್ಟು ಆ ಫೋಟೋ ಮುಂದೆ ಈ ಬಟ್ಟೆ ಗಂಟಿಟ್ಟು ಪೂಜೆ ಮಾಡೋದು ಅಷ್ಟೇನೆ. ಒಂದ್ ಮಣ್ಣಲ್ಲಿ 10 ಬೇಡಿಕೆನ ಕೋರ್ಕೋಬಹುದು. ದೇವ್ರ ದರ್ಶನ ಏನೋ ಚೆನ್ನಾಗೇ ಆಯ್ತು. ಆದ್ರೆ ದೇವ್ರ ಫುಲ್ ಹೆಸರು ಇವಾಗ್ಲೇ ಗೊತ್ತಾಗಿದ್ದು. ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿ ಅಂತ ಹೆಸರಲ್ಲೇ ಇದೆ. ಎಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಗೋಶಾಲೆಗೆ ಬಂದ್ವಿ. ನಮ್ಮಮ್ಮ ಗೋವುಗಳಿಗೆ ಬಾಳೆಹಣ್ಣು ಕೊಟ್ರು. ಇಲ್ಲಿನ ಸುತ್ತಮುತ್ತ ವೆದರ್ ನೇಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ವಿಡಿಯೋ